ಹಾಯ್ ವಿದ್ಯಾರ್ಥಿಗಳೇ, ವಿಷಯ ರಾಜ್ಯಶಾಸ್ತ್ರ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಸಂಬಂಧಪಡುವಂತಹ 15/2/24 ಅಂದರೆ 15ನೇ ತಾರೀಕಿಗೆ ನಡೆಯುವಂಥ ನಿಮ್ಮ ವಾರ್ಷಿಕ ಪರೀಕ್ಷೆಯ ರಾಜ್ಯಶಾಸ್ತ್ರದ ಪ್ರಶ್ನೆ ಪತ್ರಿಕೆ. ಇದು ತುಂಬ ಇಂಪಾರ್ಟೆಂಟ್. ಒಟ್ಟು ಪ್ರಶ್ನೆಗಳ 42 ಇದೆ. 3 ಗಂಟೆ 15 ನಿಮಿಷಗಳ ಕಾಲ ಅವಕಾಶವನ್ನು ಕೊಟ್ಟಿರ್ತಾರೆ. ವಿಷಯ ಸಂಕೇತ 29. ಇಲ್ಲಿರುವಂಥ ಪ್ರತಿಯೊಂದು ಕ್ವಶನ್ನು ಅಲ್ಲಿ ಬರುತ್ತೆ. ಈ ಕ್ವಶನ್ಸ್ಗಳು ನಿಮಗೆ ಬಂದರೆ ಪ್ರಿಪೇರ್ ಮಾಡ್ಕೊಂಡು ಹೋದರೆ, ಸರಿಯಾಗಿ ಓದ್ಕೊಂಡು ಹೋದರೆ ನಿಮಗೆ 75 ಅಂಕಗಳು ಸಿಗುವಂತಹ ಒಂದು ಎಲ್ಲ ಅವಕಾಶಗಳು ಇದೆ. ಹಾಗಾದರೆ ಯಾವ ಕ್ವಶನ್ಸ್ಗಳನ್ನು ಕೇಳಿದಾರೆ ನೋಡೋಣ ಬನ್ನಿ. ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಇಲ್ಲಿ ನಿಮಗೆ ಮಲ್ಟಿಪಲ್ ಚಾಯ್ಸ್ ರೀತಿಯಲ್ಲಿ 5 ಪ್ರಶ್ನೆಗಳನ್ನು ಕೊಡ್ತಾರೆ. ಅರಿಸ್ಟಾಟಲ್ ಬರೆದ ಕೃತಿ ಯಾವುದು ಅಂತ ಕೇಳ್ತಾರೆ. ರಾಜ್ಯ ಎಂಬ ಪದವನ್ನು ಮೊದಲು ಬಳಸಿದವರು ಯಾರು ಅಂತ ಕೇಳ್ತಾರೆ. ಅಲಿಖಿತ ಸಂವಿಧಾನಕ್ಕೆ ಉದಾಹರಣೆ ಕೊಡಿ ಅಂತ ಹೇಳ್ತಾರೆ. ನೆಕ್ಸ್ಟು, ಸಂವಿಧಾನದ ಲಕ್ಷಣಗಳು ಮತ್ತು ತತ್ವಗಳನ್ನು ಪರಿಚಯಿಸುವ ಚಿಕ್ಕ ಟಿಪ್ಪಣಿ ಯಾವುದು? ಭಾರತ ಮುಖ್ಯ ನ್ಯಾಯಾಧೀಶರನ್ನು ನೇಮಿಸುವವರು ಯಾರು? ಓಕೆ, ನೆಕ್ಸ್ಟ್, ಈ ಕೆಳಗಿನ ಪ್ರಶ್ನೆಗಳಿಗೆ ಖಾಲಿ ಬಿಟ್ಟ ಸ್ಥಳ ಭರ್ತಿ ಮಾಡಿ. ನೇಷನ್ ಪದದ ಮೂಲ ಪದ ಯಾವುದು? ಜೀನ್ ಬೋರ್ಡಿನ್ ಬರೆದ ಪುಸ್ತಕ ಯಾವುದು? ವಿಶ್ವದ ಅತ್ಯಂತ ದೊಡ್ಡ ಸಂವಿಧಾನ ಯಾವುದು? ಲೋಕಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು? ಅಂತಿಮ ಅಪೀಲು ನ್ಯಾಯಾಲಯ ಎಷ್ಟು? ನೋಡಿ, ಆಲ್ರೆಡಿ ನಿಮಗೆ ಇಲ್ಲಿ ಕೊಟ್ಬಿಟ್ಟಿದ್ದಾರೆ ಬ್ರಿಕೆಟ್ ಒಳಗಡೆ. ಹೊಂದಿಸಿ ಬರೆಯಿರಿ ನೋಡೋಣ. ನೆಕ್ಸ್ಟು, ಹೊಂದಿಸಿ ಬರೆಯಿರಿ. ಪರಮಾಧಿಕಾರ ಯಾವುದು? ಅಧ್ಯಕ್ಷೀಯ ಸರ್ಕಾರ, ಕರಡು ಸಮಿತಿ ಅಧ್ಯಕ್ಷರು, ಮೇಲ್ಮನೆ, PIL. ಎಲ್ಲವೂ ಕೂಡ 1 ಮಾರ್ಕ್ಸಿನ ಕ್ವಶನ್ನು, 5 ಅಂಕಗಳನ್ನು ನಿಗದಿಪಡಿಸಿರ್ತಾರೆ. ನೆಕ್ಸ್ಟು ಕ್ವಶನ್ ನೋಡೋಣ. ಪ್ಯಾಟರ್ನ್ ಏನಪ್ಪ ಅಂದರೆ, ಕೆಳಗಿನ ಪ್ರಶ್ನೆಗಳಿಗೆ 1 ವಾಕ್ಯದಲ್ಲಿ ಉತ್ತರಿಸಿ. ಇಲ್ಲಿಯೂ ಕೂಡ 1 ಅಂಕದ ಪ್ರಶ್ನೆಗಳಿದ್ದಾವೆ. ಸಂವಿಧಾನಾತ್ಮಕ ಸರ್ಕಾರ ಎಂದರೇನು? ಅಧಿಕಾರ ವಿಭಜನೆ 3 ಪಟ್ಟಿಗಳನ್ನು ಹೆಸರಿಸಿ. ಭಾರತದಲ್ಲಿ ಸಂಸತ್ತಿನ ಅಧಿವೇಶನವನ್ನು ಯಾರು ಕರೆಯುವರು? ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು ಯಾರು? ಕಾರ್ಯಾಂಗ ಎಂದರೇನು? ಓಕೆ, ನೆಕ್ಸ್ಟ್, ಕೆಳಗಿನ ಯಾವುದಾದ್ರೂ 5 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2-3 ವಾಕ್ಯಗಳಲ್ಲಿ ಉತ್ತರಿಸಬೇಕು. 5 × 2 ಅಂದರೆ 10 ಮಾರ್ಕ್ಸಿಂದು. ಅಂದರೆ ಪ್ರತಿ ಪ್ರಶ್ನೆಗೆ 2 ಅಂಕಗಳಂತೆ ಇಲ್ಲಿ ನೀವು 5 ಪ್ರಶ್ನೆಗಳನ್ನು ಬರೀಬೇಕಾಗತ್ತೆ. ಯಾವ ಪ್ರಶ್ನೆಗಳು ಬಂದಿದ್ದಾವೆ ಅಂದರೆ, ಗ್ರೀಕ್ ತತ್ವಜ್ಞಾನ ತ್ರಿಮೂರ್ತಿಗಳು ಯಾರು? ಪ್ರಜಾಸತ್ತಾತ್ಮಕ ಸರ್ಕಾರದ ಅರ್ಥವನ್ನು ಅರ್ಥೈಸಿರಿ. ಸಂಸದೀಯ ಸರ್ಕಾರದ ಅರ್ಥವೇನು? ಭಾರತದ ರಾಷ್ಟ್ರಪತಿಯವರ ತುರ್ತು ಪರಿಸ್ಥಿತಿ ಅಧಿಕಾರಗಳನ್ನು ತಿಳಿಸಿ. ಕೋರಂ ಎಂದರೇನು? ಗ್ರಾಹಕ ನ್ಯಾಯಾಲಯ ಎಂದರೇನು? ನ್ಯಾಯಿಕ ವಿಮರ್ಶೆ ಎಂದರೇನು? ಗ್ರಾಮೀಣ ಸ್ಥಳೀಯ ಸರ್ಕಾರದ 3 ಹಂತಗಳು ಯಾವುವು? ನೆಕ್ಸ್ಟು, ಯಾವುದಾದ್ರೂ 2 ಮಹಾನಗರ ಪಾಲಿಕೆಗಳನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡೋಣ ಬನ್ನಿ. ವಿಭಾಗ ಸಿಯಲ್ಲಿ ಈ ಕೆಳಗಿನ ಯಾವುದಾದ್ರೂ 6 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 15-20 ವಾಕ್ಯಗಳಲ್ಲಿ ಉತ್ತರಿಸಿ. ಅಂದರೆ ಪ್ರತಿ ಪ್ರಶ್ನೆಗೆ ನಿಮಗೆ 5 ಅಂಕಗಳಂತೆ 30 ಅಂಕಗಳನ್ನು ನಿಗದಿಪಡಿಸಿದ್ದಾರೆ. ಪ್ರತಿಯೊಂದು ಪ್ರಶ್ನೆಗೆ 5 ಅಂಕಗಳು. ನೋಡಿ, ರಾಜ್ಯಶಾಸ್ತ್ರ ವಿಜ್ಞಾನವೇ ವಿಶ್ಲೇಷಿಸಿ. ಇದೊಂದು ಪ್ರಶ್ನೆ ಬಂದಿದೆ. ರಾಜ್ಯದ ಮತ್ತು ಸಂಘ ಸಂಸ್ಥೆಗಳ ನಡುವಿನ ವ್ಯತ್ಯಾಸಗಳನ್ನು ಚರ್ಚಿಸಿ. ಇದೊಂದು ಪ್ರಶ್ನೆ ಬಂದಿದೆ. ಪರಮಾಧಿಕಾರದ ಲಕ್ಷಣಗಳನ್ನು ವಿಸ್ತರಿಸಿ. ಇದು ಕಾನೂನಿನ ವಿಧಗಳನ್ನು ವಿವರಿಸಿ. ಈ ಕೆಳಗಿನ ಚಿತ್ರವನ್ನು ವೀಕ್ಷಿಸಿ ಸಂಯುಕ್ತ ಸರ್ಕಾರದ ಲಕ್ಷಣಗಳನ್ನು ವಿಶ್ಲೇಷಿಸಿ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ನೋಡೋಣ ಬನ್ನಿ. ಭಾರತೀಯ ಸಂವಿಧಾನದ ಯಾವುದಾದ್ರೂ 5 ಲಕ್ಷಣಗಳನ್ನು ವಿವರಿಸಿರಿ. ಭಾರತದ ಸಂಸತ್ತನ್ನು ಕುರಿತು ಟಿಪ್ಪಣಿ ಬರೆಯಿರಿ. ಲೋಕಸಭಾ ಸ್ಪೀಕರ್ ಅವರ ಅಧಿಕಾರಗಳು ಮತ್ತು ಕರ್ತವ್ಯಗಳನ್ನು ಚರ್ಚಿಸಿ. ರಾಜ್ಯ ಸಚಿವ ಸಂಪುಟದ ಅಧಿಕಾರ ಮತ್ತು ಕಾರ್ಯಗಳನ್ನು ವಿಶ್ಲೇಷಿಸಿ ಅನ್ನೋದು ಇಲ್ಲಿ ಕೊಟ್ಟಿದ್ದಾರೆ. ಕೊನೆಯದಾಗಿ ನಿಮಗೆ 10 ಮಾರ್ಕ್ಸಿಗೆ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಯಾವುದಾದ್ರು 2 ಪ್ರಶ್ನೆಗಳಿಗೆ ಮಾತ್ರ ಇಲ್ಲಿ ಬರೀಬೇಕು. ಪ್ರತಿಯೊಂದು ಪ್ರಶ್ನೆಗೆ 10 ಅಂಕಗಳನ್ನು ನಿಗದಿಪಡಿಸಿದ್ದಾರೆ. ಹಾಗಾದರೆ ನೋಡೋಣ ಬನ್ನಿ. ಆದರ್ಶ ಸಂವಿಧಾನದ ಅಗತ್ಯ ಅಂಶಗಳನ್ನು ವಿವರಿಸಿರಿ. ಭಾರತದ ಪ್ರಧಾನಮಂತ್ರಿಗಳ ಅಧಿಕಾರ ಮತ್ತು ಕಾರ್ಯಗಳನ್ನು ವಿವರಿಸಿರಿ. ಈ ಕೆಳಗಿನ ಚಿತ್ರದ ಆಧಾರದ ಮೇಲೆ ಉಚ್ಚ ನ್ಯಾಯಾಲಯ ಮತ್ತು ಸರ್ವೋಚ್ಚ ನ್ಯಾಯಾಲಯ ನಡುವಿನ ವ್ಯತ್ಯಾಸವನ್ನು ವಿಶ್ಲೇಷಿಸಿ ಅನ್ನೋದಿದೆ. ಕೊನೆಯ ಒಂದು ಪ್ರಶ್ನೆ ಯಾವುದು ಅಂದರೆ,
ಮಹಾನಗರ ಪಾಲಿಕೆಯ ಅಧಿಕಾರ ಮತ್ತು ಕರ್ತವ್ಯಗಳನ್ನು ವಿವರಿಸಿರಿ. ಇದು ಮೇನ್ ಇಂಪಾರ್ಟೆಂಟು, ನಿಮ್ಮ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಆಗ